ವೀಕ್ಷಕ ಬಂಧು ಬಾಂಧವರಿಗೆ ನನ್ನ ನಮಸ್ಕಾರಗಳು. ಇಂದು ನಾವು ದೇವಸ್ಥಾನದಲ್ಲಿರುವ ಗಂಟೆಯ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿಯೊಂದು ಗುಡಿಯಲ್ಲಿ ಅನೇಕ ಗಂಟೆಗಳನ್ನು ನೋಡಿದ್ದೀರಿ. ಅಧಿಕ ಜನ ಇದನ್ನು ಬಾರಿಸಿ ಅಥವಾ ಹಾಗೆ ಮುಂದೆ ಹೋಗುತ್ತಾರೆ. ಹೀಗೆ ಮಾಡುವುದು ತಪ್ಪು ವೀಕ್ಷಕರೇ. ಏಕೆಂದರೆ ನಾವು ಅನೇಕ ರೀತಿಯಿಂದ ಸಮಸ್ಯೆ, ಅನಾರೋಗ್ಯ, ಪೀಡೆ, ಅಶಾಂತಿಗಳಿಂದ ಪಾರಾಗಲು ಆ ದೇವರ ಗುಡಿಗೆ ಬೇಡಿಕೊಳ್ಳಲು ಹೋಗಿರುತ್ತೇವೆ. ನಮ್ಮ ಮನಸ್ಸು ವಿಚಲಿತದಿಂದ ಇರುತ್ತದೆ. ಗುಡಿಯಲ್ಲಿರುವ ಗಂಟೆಯನ್ನು ಒಂದು ವಿಶಿಷ್ಟ ರೀತಿಯಿಂದ ತಯಾರುಪಡಿಸಿರುತ್ತಾರೆ. ನೀವು ಅದನ್ನು ಬಾರಿಸಿದರೆ ನಂತರ ಓಂಕಾರನಾದ ಅಲೆಗಳು ಹೊರಡುತ್ತವೆ. ಇದು ನಿಮ್ಮ ಮೆದುಳಿನ ಎಡ ಹಾಗೂ ಬಲ ಮಗ್ಗುಲಲ್ಲಿ ಒಂದು ಸ್ವರ ಹೊರಡುತ್ತದೆ. ಇದು ನಿಮ್ಮ ಮೆದುಳಿನ ಮುಖಟ ಚಕ್ರದ ಮೂಲಕ ಇಡೀ ದೇಹದ ನರ ನಾಡಿಯ ಮೂಲಕ ಸಂಚರಿಸಿ ನಿಮ್ಮಲ್ಲಿರುವ ನೆಗೆಟಿವಿಟಿಯನ್ನು ಹೊರಹಾಕುತ್ತದೆ ಮತ್ತು ಏಕಾಗ್ರತೆಯನ್ನು ಪ್ರತಿಬಿಂಬಗೊಳಿಸುತ್ತದೆ. ನಿಮ್ಮ ಆತ್ಮವನ್ನು ಎಚ್ಚರಿಸಿದ ಅನುಭವ ನಿಮಗುಂಟಾಗುತ್ತದೆ. ಆದ್ದರಿಂದ ಪ್ರತಿ ಬಾರಿಯೂ ಗಂಟೆಯನ್ನು ಬಾರಿಸಿದ ನಂತರ ಓಂಕಾರ ನಾದದ ಅಲೆಗಳು ಹೋಗುವವರೆಗೂ ಅದರ ಕೆಳಗಡೆ ನಿಲ್ಲಬೇಕು. ಇದರಿಂದ ನಿಮ್ಮ ಪಾಸಿಟಿವ್ ಎನರ್ಜಿ ಉತ್ಪತ್ತಿಯಾಗುತ್ತದೆ. ನಂತರ ಶುದ್ಧ ಮನಸ್ಸಿನಿಂದ ಪೂಜೆ ಸಲ್ಲಿಸಬಹುದು. ಇನ್ನು ಗಂಟೆಯ ಬಗ್ಗೆ ಹೇಳಬೇಕೆಂದರೆ, ಗಂಟೆಯ ನಾಲಿಗೆಯಲ್ಲಿ ಸರಸ್ವತಿ, ಮುಖದಲ್ಲಿ ಬ್ರಹ್ಮನು, ಹೊಟ್ಟೆಯಲ್ಲಿ ರುದ್ರನು, ದಂಡದಲ್ಲಿ ವಾಸುಕಿಯ, ತುದಿಯಲ್ಲಿ ಚಕ್ರವು ಅಧಿವೇತನಗಳಾಗಿ ನೆಲೆಸಿದ್ದಾರೆ. ಘಂಟಾಸ್ವರವನ್ನು ನಾದ ಬ್ರಹ್ಮವೆಂದು ಸಂಬೋಧಿಸಲಾಗುತ್ತದೆ. ಇವರನ್ನು ಪೂಜಿಸಿದ ಬಳಿಕ ಗಂಟೆಯನ್ನು ಹೊಡೆಯಬೇಕು. ಯಾವುದೋ ಶುಭ ಕಾರ್ಯವಾಗಲಿ ಘಂಟನಾದವಿಲ್ಲದೆ ಪ್ರಾರಂಭಿಸುವಂತಿಲ್ಲ. ಪದ್ಮಪುರಾಣದಲ್ಲಿ ಸರ್ವವ್ಯಾದ್ಯಾಮಿ ಘಟವಾದ್ಯಾಭಾವೆ ನಿಯೋಜಿತ ಎಂದು ತಿಳಿಸಿರುವಂತೆ ಗಂಟೆ ಸರ್ವಮಂಗಳ ವ್ಯಾದ್ಯಗಳ ಪ್ರತಿಕಾರವಾಗಿದೆ. ಸ್ಕಂದ ಪುರಾಣದಲ್ಲಿ ಘಂಟನಾದನ ದೇವಶಂ ಪ್ರಿಯತುಂ ಭವತಿ ಕೇಶಂ ಎಂದಿದೆ. ಆದ್ದರಿಂದ ಅದರ ಅಲೆಗಳು ನೀವು ಗಂಟೆಯ ಹೊಡೆದ ಕ್ಷಣ 7 ಸೆಕೆಂಡುಗಳ ಕಾಲ ದೀರ್ಘ ಹಾಗೂ ಮೊನಚಾದ ಧ್ವನಿಯನ್ನು ಉತ್ಪಾದಿಸುತ್ತದೆ. ಇದರ ಪ್ರತಿಧ್ವನಿ ನಿಮ್ಮ ದೇಹ ಚಕ್ರದೊಳಗೆ ಹೋಗಿ ತಲುಪುತ್ತದೆ. ಹೌದು ವೀಕ್ಷಕರೇ, ಇನ್ನು ಮುಂದೆ ಯಾವಾಗಾದರೂ ನೀವು ಮಂದಿರಿಗೆ ಅಥವಾ ಗುಡಿಗೆ ಹೋದರೆ ಗಂಟೆಯನ್ನು ಬಾರಿಸಿದ ನಂತರ ಅದರ ಅದರ ಧ್ವನಿ ಹೋಗುವವರೆಗೂ ನಿಂತರೆ ನಿಮ್ಮಲ್ಲಿರುವ ಬದಲಾವಣೆಗಳು ತುಂಬ ಆಗುವುದು. ಕೇಳುವುದಕ್ಕೆ ಧನ್ಯವಾದಗಳು. ಇಷ್ಟವಾದಲ್ಲಿ ಲೈಕ್ ಬಟನ್ ಒತ್ತಿ ಫಾಲೋ ಮಾಡಿ. ಧನ್ಯವಾದಗಳು ವೀಕ್ಷಕರೇ.